ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಈ ಎಕ್ಸ್ಪೋಗೆ ಚಾಲನೆ ಕೊಟ್ಟು ನಿಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸಿ ನಿಮ್ಮ ಮುಖಗಳನ್ನ ಪರಿಚಯ ಮಾಡಿ, ನಿಮ್ಮ ಉದ್ಯಮಗಳನ್ನ ಪರಿಚಯ ಮಾಡಿ, ನಿಮಗೆ ಯಶಸ್ಸಾಗಬೇಕು ಅಂತೇಳಿ ಒಂದು ಹೊಸ ಕ್ರಾಂತಿ ಹೆಜ್ಜೆ ಹಾಕಿರುವಂತ ಮಿತ್ರ ಜಯರಾಮ್ ರಾಮ್ಪುರ ಅವರೇ, ಪ್ರಕಾಶ್ ಅವರೇ, ಪ್ರಶಾಂತ್ ಪ್ರಕಾಶ್ ಅವರು, ನಮ್ಮ ಮುಂದಾಜ್ ಇದ್ದಾರೆ, ಬಹಳ ಜನ ವೇದಿಕೆಯಲ್ಲೆಲ್ಲ ಎಲ್ಲ ಆರ್ಗನೈಸರ್ಸ್ ಎಲ್ಲ ಇದ್ದಾರೆ. ನಮ್ಮ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳುಗಳೆಲ್ಲ ಮಕ್ಕಳು ಕೂಡ ಇದ್ದಾರೆ. ಸೊ ಇವತ್ತು ತಾವು ಕೂಡ ಎಲ್ಲ ಉದ್ಯಮಿಗಳು, ಸಮಾಜದ ಅಭಿಮಾನಿಗಳಾಗಿ ತಾವೆಲ್ಲ ಇಲ್ಲಿ ಸೇರಿದ್ದೀವಿ. ನಿನ್ನೆ ನಾನು ಮಂಗಳೂರಿನಲ್ಲಿ ಒಂದು ಹೊಸ ಪ್ರಯೋಗಕ್ಕೆ ಹೆಜ್ಜೆ ಇಟ್ಟಿದ್ದೇನೆ. ಕರಾವಳಿ ಪ್ರದೇಶ ಮತ್ತು ಮಲೆನಾಡು ಇವೆರಡಲ್ಲೂ ಕೂಡ ಬರೀ ಜಗಳ ಆಡಿಕೊಂಡು ಸಾಯಂಕಾಲ ಆಯ್ತು ಅಂತಂದ್ರೆ ಅಂಗಡಿ ಮುಚ್ಕೊಂಡು ವ್ಯಾಪಾರನೂ ಇಲ್ಲ, ವಹಿವಾಟು ಇಲ್ಲ. ಒಂದು ಡೆಡ್ ಸಿಟಿ ಅಂತೇಳಿ ಅಸೆಂಬ್ಲಿ ಹೇಳಿದೆ. ಎಲ್ಲ ಶಾಸಕರೆಲ್ಲ ಬಂದು ಕೇಳಿದ್ರು, ಏನ್ ಹಿಂಗ್ ಹೇಳ್ತಾ ಇದ್ದೀರಲ್ಲ ಅಂತ. ಅದಕ್ಕೆ ನಾನು ನನ್ನ ಅನುಭವ ಹೇಳಿದೆ ಅವ್ರಿಗೆ, ನನಗೇನ್ ಮಾಹಿತಿ ಇದೆ ಅಂತೇಳಿ. ಎಲ್ಲ ಪಾರ್ಟಿಯವರು ಒಪ್ಕೊಂಡ್ರು. ಅದಕ್ಕೆ ನಾನು ನಿನ್ನೆ ಇಲ್ಲಿ ಬೆಂಗಳೂರಲ್ಲಿ ಒಂದು ಮೀಟಿಂಗ್ ಮಾಡಿದ್ದೆ. ನಿನ್ನೆ ಹೋಗಿ ಕರಾವಳಿ, ಉಡುಪಿ ಜಿಲ್ಲೆ, ಮಂಗಳೂರು ಜಿಲ್ಲೆ, ಸ್ವಲ್ಪ ಮಲೆನಾಡು ಎಲ್ಲ ಉದ್ಯಮಗಳನ್ನ ಕರೆಸಿ ಈ 360 ಕಿಲೋಮೀಟರ್ ಸಮುದ್ರ ತೀರದಲ್ಲಿರುವಂತಹ ಪರಿಸರ ಮತ್ತು ಏನ ಹಸಿರು ಇದೆಯಲ್ಲ, ಇದ್ರ ವೈಭವ, ಅದರೆಲ್ಲ ಕೂಡ ಈ ಪ್ರಪಂಚಕ್ಕೆ ಪರಿಚಯ ಮಾಡಬೇಕು. ಅಲ್ಲೆಲ್ಲ ಕಲಿತು ನಿಮ್ಗೆಲ್ಲ ಎಷ್ಟು ಜನ ಗೊತ್ತಿದೆಯೋ, ಮಂಗಳೂರು, ಉಡುಪಿಲಿ ಒಂದು 70-80 ಸಾವಿರ ಜನ PUCಗೆ, ಕೆಲವೆಲ್ಲ ಇಂಜಿನಿಯರಿಂಗ್ ಕಾಲೇಜ್ ಇಟ್ಕೊಂಡ್ರೆ ಗೊತ್ತಿದೆ, ಅಲ್ಲೋಗಿ ವಿದ್ಯಾಭ್ಯಾಸ ಮಾಡ್ತಾರೆ. ಆದ್ರೆ ಯಾರು ಅಲ್ಲೋಗಿ ಕೆಲಸ ಮಾಡಲ್ಲ, ಎಲ್ಲ ಹೊರಗಡೆ ದೇಶಕ್ಕೆ ಹೋಗ್ತಾರೆ, ಬೆಂಗಳೂರು ಬರ್ತಾರೆ, ಮುಂಬೈಗೆ ಹೋಗ್ತಾರೆ, ಅಲ್ಲಿ ಕಲೀಲಿಕ್ಕೆ ಹೋಗ್ತಾರೆ. ಅಲ್ಲಿರುವಂತ ದೇವಸ್ಥಾನ, ಅಲ್ಲಿರೋ ಪರಿಸರ, ಈ ಟೂರಿಸಮ್ ಇವೆಲ್ಲ ಕೂಡ ಇದೆ. ಇಡೀ ಉಡುಪಿ, ಮಂಗಳೂರು, ಕಾರವಾರಲ್ಲಿ ನೋಡಿ 3 ಕಡೆನೂ ಒಂದು 5 ಸ್ಟಾರ್ ಹೋಟ್ಲಿಲ್ಲ. ಯಾಕೆಂದ್ರೆ ಅಷ್ಟ ಒಂದು ಪೋರ್ಟು ಎಲ್ಲ ಇದ್ರು ಕೂಡ ಈ ಹಾಸನದಲ್ಲಿ ಒಂದು ಪೋರ್ಟ್ ಆಗ್ತಾ ಇದೆ, ಇದು ಏರ್ಪೋರ್ಟು. ಈ ಕಡೆ ಕಾರವಾರಲ್ಲಿ ಮಾಡ್ತಾ ಇದೀವಿ, ಮಂಗಳೂರಲ್ಲಿ ಇದೆ. ಆದ್ರೂ ಇಂಥ ಪರಿಸ್ಥಿತಿ ಇದೆ ಅಂತೇಳಿ ನಾನು ಏನಾದ್ರು ಒಂದು ರೂಪ ಕೊಡಬೇಕು ಅಂತೇಳಿ ನಾನು ಎಲ್ಲ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕೂಡ ಚರ್ಚೆ ಮಾಡಿ ಉದ್ಯಮ ಒಂದು ಹೊಸ ರೂಪ ಕೊಡಬೇಕು ಅಂತೇಳಿ ಹೋಗಿ ಬಂದು, ನಾನು ನಮ್ಮ ಟೂರಿಸಂ ಮಿನಿಸ್ಟ್ರು, ಜಿಲ್ಲಾ ಮಂತ್ರಿಗಳು, 3 ಜಿಲ್ಲಾ ಮಂತ್ರಿಗಳು, ಮನೆಗೆ ಸಾಯಂಕಾಲ CM ಬಂದರು. ಮಾಡಿ ಬಂದು ಇಲ್ಲಿಗೆ ಬಂದಿದ್ದೀನಿ. ಈಗ ನೀವೆಲ್ಲ ಒಕ್ಕಲಿಗರು, ಒಕ್ಕಲ್ತನದ ಹೆಸರೇ ನೀವು ಒಂದು ದೊಡ್ಡ ಸ್ವಾಭಿಮಾನದ ಬದುಕಿಗೆ ಒಂದು ದೊಡ್ಡ ಶಕ್ತಿ ತುಂಬಿದೆ. ಸೊ ನೀವೆಲ್ಲ ಸಮಾಜಕ್ಕೆ ಒಕ್ಕಲ್ತನವನ್ನ ಮಾಡಿ ಆರೋಗ್ಯ ಕೊಟ್ಟು ಎಲ್ಲ ಕೂಡ ಮಾಡ್ತಾ ಇದ್ದೀರಿ. ಭೂಮಿ ಮಕ್ಕಳು ಅಂತ ಕೂಡ ನಿಮ್ಗೆ ಹೆಸರಿದೆ. ಸೊ ಇವತ್ತೆಲ್ಲ ನೀವೆಲ್ಲ ಹೊಸ ಉದ್ಯಮಿಗಳಾಗಿ ತಯಾರಾಗ್ತಾ ಇದ್ದೀರಿ. ನಿಮ್ಮಲ್ಲೂ ಕೂಡ ಬಹಳ ಜನ ಯಶಸ್ಸಾಗಿದ್ದಾರೆ. ಒಂದ್ ಕಡೆ ರಾಜಕಾರಣ ಬಿಡಿ, ರಾಜಕಾರಣ ಬಿಟ್ಟು ನಿಮ್ಮ ಬದುಕಿನಲ್ಲಿ ಬಹಳ ಜನ ಯಶಸ್ಸಾಗಿದ್ದಾರೆ. ಅಲ್ಲಿ ಫೋಟೋಗಳು, ಕೆಲವರು ಯಾರು ಸಮಾಜ ಸೇವೆ ಮಾಡಿದ್ದಾರೆ, ಉದ್ಯಮದಲ್ಲಿ ಯಾರು ಬೆಳೆದಿದ್ದಾರೆ, ಇವನ್ನೆಲ್ಲ ಕೂಡ ಇವತ್ತು ಚಿತ್ರ ಬಿಡಿಸುವಂತ ಕೆಲಸ ಕೂಡ ಇವತ್ತು ಈ ತಂಡ ಎಲ್ಲ ಸೇರಿ ಇವತ್ತು ಮಾಡಿದೆ. ನಮ್ಮ ಹೋದ್ರಿ ಭಾರತೀಯವರು 20 ಫೋನ್ ಮಾಡಿರ್ಬೇಕು, ಎಷ್ಟೊತ್ತು ಬರ್ತಾರೆ ಅಂತೇಳಿ.
ನಾನು ಆಯ್ತು, ಯಾಕೆಂದ್ರೆ ಲಾಸ್ಟ್ ಟೈಮ್ ಏನಾಯ್ತು ಅಂದ್ರೆ ಬಂದು ಹಿಂಗೆ ಭಾಷಣ ಮಾಡಿ ಹೋಗಿದ್ದೆ. ನಾನು ಬರ್ತೀನಿ ಮತ್ತೆ ನಿಮ್ಮೆಲ್ಲ ನೋಡ್ತೀನಿ ಅಂತ ಹೇಳಿದ್ದೆ, ನೋಡಕ್ ಆಗಿಲ್ಲ. ಸೊ ಇವತ್ತು ಟೈಮ್ ನೋಡಿದೆ, ನನಗೆ ಕುಣಗಲ್ಗೆ ಹೋಗ್ಬೇಕು, ಇನ್ನ ಟೈಮ್ ಇತ್ತು. ಕುಣಗಲ್ಲಲ್ಲಿ ಕಾರ್ಯಕ್ರಮ ಇದೆ. ಆಯ್ತು, ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತೇಳಿ ಎಲ್ಲ ಫುಲ್ ಒಂದು ರೌಂಡ್ ಹೋದೆ. ಹೋಗಿ ಎಲ್ಲ ನೋಡಿ ಬಹಳ ಸಂತೋಷ ಆಯ್ತು. ಬಹಳ ಶ್ರಮ ಪಡ್ತಾ ಇದ್ದೀರಿ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ನಾನೊಂದು ಮಾತು ನಿಮ್ಗೆ ಹೇಳ್ತಾ ಇರ್ತೀನಿ ಆಗಾಗ, ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಕೊಟ್ಟಂತ ಅವಕಾಶದಲ್ಲಿ ತಾವು ಸರಿಯಾದ ರೀತಿ ಶ್ರಮ ಪಟ್ಟು ಕೆಲಸ ಮಾಡಬೇಕು ಅಂತ ಹೇಳಿ